ಈ ಮೇಲೂರು ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲೂ ಕಾರ್ಡ್ ಕೊಟ್ಟು ಪೂಜೆ ಮಾಡಿಸಿದ್ವಿ. ಈಗ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ. ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಒಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಪೂಜಾರಿ ಹೇಳಿದರು. ಸೊ ಇವಾಗ ಎಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಪೂಜಾರಿ ಬಂದಮೇಲೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಬೇಕು ಅಷ್ಟೇ. ದೇವಸ್ಥಾನದಲ್ಲಿ ಪೂಜಾರಿ ಅಂಕಲ್ ವಿಜಯಪುರಕ್ಕೆ ಹೋಗೋದಂತೆ. ಬಂದಮೇಲೆ ಪೂಜೆ ಮಾಡಿಸ್ತಾರೆ. ಇದು ಹೆಣ್ದೇವರು ಬಾಬಾ ಫೋಟೋ ಅಂತೀವಿ. ಅವತ್ತು ನೀನು ಏನು ಮಾಡಿದ್ದಾರೆ ಗೊತ್ತಾ ಇಬ್ಬರು? ಡೋಂಗಿ ಬಾಬಾ ಅಂತ ಸುಮ್ಮನೆ ನೀನು ಏನು ಮಾಡಿದ್ದಾರೆ ಗೊತ್ತಾ ಇಬ್ಬರು? ನಂದು ಅಮ್ಮ ಫೋಟೋ ಇದ್ದೀರಿ ಅಂತ ಪೋಸ್ ಕೊಡ್ತಿದ್ರೆ ಯಾವುದ್ಯಾವುದೋ ದೇವ್ರದ್ದೆಲ್ಲ ಇದ್ದಿದ್ದಾರೆ. ಏನು ಅನಿಸ್ಬೇಕು. ಅಮ್ಮ ಜೊತೆ ಫೋಟೋ ಇದ್ದೀರಿ ಅಂತ ಇನ್ನೊಂದು ಇದ್ದಿದ್ದೀರಲ್ಲ. ನೀನು ಡೋಂಗಿ ಬಾಬಾ ಇವಾಗ ಹಿಡಿತೀವಿ ಅಂತ ಗೊತ್ತಿರುತ್ತೆ. ಯಾಕೆ ಅಷ್ಟೊಂದು ಹೆಸರಿರ್ತೀರ? ಡೋಂಗಿ ಬಾಬಾ ಇವಳ ಹೆಸರು ಎಷ್ಟು ಇನ್ನೊಂದು ಡೋಂಗಿ ಬಾಬಾ, ಇನ್ನೊಂದು ಕೆಂಪಮ್ಮ, ಇನ್ನೊಂದು ರಾಜು. ಆಮೇಲೆ ನಮ್ಮಮ್ಮ ಕಡೆಯಲ್ಲ ಮಾದೇಶ. ಯಾವ ಕುಗ್ದೇವ ಮಾದೇಶ? ಮೊದಲನೇ ಸತಿ ಕೇಳ್ತೀರ, ನಂಗೆ ಗೊತ್ತೇ ಇಲ್ಲ. ಮಾದೇಶ ನಾನಿವಾಗ ಹೋಗ್ತಿರೋದು ಮಾದೇಶ. ಇದು ಚಲುವಿನ ಚಿತ್ತಾರದಲ್ಲಿ ಹಂಗೆ ಅಂತ ಮಾದೇಶ ಹೇಗಿದ್ದೀರಾ ಮಾತಾಡಿ. ಅವಳು ವಿಡಿಯೋ ಹೋಗೋದಕ್ಕೆ ಇವಳ್ದು ಮದುವೆ ಅಲ್ವಾ, ಡಿಸೆಂಟಾಗಿರಬೇಕು. ಆಮೇಲೆ ವ್ಲಾಗ್ ಮಾಡಿ ಡಿಸೆಂಟ್ ಕೆಟ್ಟೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವಳು ಸೈಲೆಂಟ್ ಆಗೋದು. ಅವ್ಳ ಕೈ ನೋಡೆಲ್ಲ ಇಟ್ಕೋಸ್ಕರ ಮಾಡ್ಕೋಬೇಕು. ಎಲ್ಲ ಕಾಸು ಮತ್ತು ನಾನು ಬ್ಯಾಗಲ್ಲಿ ಯಾಕೆ ಅಂತ ಮಾಡ್ತೀನಿ. ಇದಕ್ಕೊಂದು ವಿಡಿಯೋ ಹಾಕು, ಎಲ್ಲದಕ್ಕೂ ಹಾಕು, ನಾನು ಈಗ ಪೋಸ್ಟ್ ಕೊಡ್ತೀನಿ. ಚೆನ್ನಾಗಿರೋ ಹಾಡು ಹಾಕ್ತೀನಿ. ಚೆನ್ನಾಗಿರೋ ಹಾಡು ಮದನ ಮೋಹಿನಿ ಅಂತ ಹಾಕ್ತೀನಿ. ಕಾಂತಾರ ಫಿಲಮ್ ಮತ್ತೆ ಮಾಡಬೇಡ. ಚೆನ್ನಾಗೈತೆ ಆ ಹಾಡು. ಆಯಿತು, ನನಗೆ ತೋರಿಸಿದ್ಯಾ? ಚೆನ್ನಾಗಿದೆಯಲ್ಲ ಅದಕ್ಕೆ. ಇವರೇ ನಮ್ಮಮ್ಮ ಭದ್ರಕಾಳಿ. ಇದು ಅವ್ರ ಮಗಳು, ಅವ್ರ ಮಗಳು ಹರ್ಷಿತಾ. ನನ್ನ ಮಕ್ಕಳಲ್ಲಿ ಬ್ಲೂ ಅಲ್ಲಿ ಬರ್ತಾ ಇದ್ದಾರೆ. ಜೂಕ್ ಮಾಡ್ತಾ ಇದ್ದೇನೆ. ಅವಳೇ ಝೂಮ್ ಮಾಡ್ಕೊಂಡು ಕಾಲಿಗೆ ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಇಲ್ಲ ಚೆನ್ನಾಗಿ ಇಕ್ಕಿದ್ದೀನಲ್ಲ. ನಾನೇ ಇಕ್ಕಿದ್ದೀನಿ. ಇದು ನೋಡು, ಇದು ಅರ್ಶಿನ, ಇದು ಕುಂಕುಮ ಕರೆಕ್ಟ್ ಆಗುತ್ತಲ್ಲ. ಶುಭ ವಿವಾಹ ಅಂತ ಗಣೇಶಣ್ಣ ಏಳು ಕುಂಕುಮ ನೋಡಿದ್ಲಲ್ಲ ಹೆಂಗಿತ್ತು. ಕುಂಕುಮ ನಾನಲ್ಲ, ಅರ್ಶಿನ ಇಕ್ಕಿತ್ತು. ಇರೋ ನಿಮಿಷ ಮನೆಗೆ ತೋರಿಸ್ಬೇಕಾರೆ ಇನ್ನ ಕಾರ್ಡು. ಹಾಂ, ಮನೆಗೆ ತೋರಿಸ್ಬೇಕಾರೆ ಮನೆಗೆಲ್ಲ ತೋರಿಸೋದು. ನಾವು ಇದಕ್ಕೆ ಬಂದಿರತ್ತಾನೆ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ. ನಿನಗೆ ನಿನ್ನ ಬ್ಲಾಗಲ್ಲಿ ತೋರಿಸಿದ್ರು. ಮನೆದು ತಿಮ್ಮರಾಯ ಸ್ವಾಮಿ ಮೇಲೂರು ಗಂಗಮ್ಮ. ಎಂಕೋ ಮಕ್ಕಳಿಂದ ಹೇಳಿದ್ದೀನಿ. ನೀವು ನೋಡ್ರಿ ಹೆಂಗಳ ಕಳ್ಳಿ ನಂಬರ್ 1 ಹಾಗೆ ಇಲ್ಲ ರಾಜು. ಕಾಣಿಸ್ತಾ ಇರಲ್ಲ ನೋಡ್ಬೇಕಾದ್ರೆ ಇವಾಗ ನಾನೇನು ಮಾಡ್ತಾನಿಲ್ಲ ಅವರಿಗೆ. ಅದು ತೊಳೆ ಮಾಡ್ತೀವ ಗೊತ್ತು ಯಾರು ಕೊಡುಗೆ? ಶ್ರೀಮತಿ ಶ್ರೀ ಸ್ವಾತಿ ಆರ್ ಸತೀಶ್ ಅಲ್ಲೋ ಏನೋ ದೇವಸ್ಥಾನದಲ್ಲಿ ಬಾಗ್ಲೇ ಆಗ್ತಾಯಿದ್ದಿಲ್ಲ. ನೀನು ತುಂಬ ಕೊಟ್ಟಿದ್ದೇನೆ.
ಏನು ಮಾಡೋದು ಲಡ್ಕೊಂಡಿತ್ತು ಇಲ್ಲಿಬೇಕಾಗಿತ್ತು ಮಾರಿಯಮ್ಮ ಮಾಡ್ಬಿಡ್ತಿದ್ದೆ ಇವತ್ತು. ದೇವರ ಹತ್ರ ಸಿನ್ಸಿಯರಾಗಿ ಬೇಡ್ಕೊಂತವಳು ನಾನು ಒಂದು ಬಾಬಾ ಡೋಂಗಿ ಬಾಬಾ ಅವರೆಲ್ಲ ಅವರು ಏನಕ್ಕೆ ಕೇಳೋದು ಗೊತ್ತಿಲ್ಲ ಸೈಲೆಂಟಾಗಿ ದೇವರಿಗೆ ಧ್ಯಾನ ಎಲ್ಲ ಉಳ್ಕೊಟ್ಟು ಡೋಂಗಿ ಹೇಳೋಕ್ಕೆ ನಾಡಿದ್ದು ಯಾರಿಗೆ ಯಾವ ಥರ ಹೇಳಬೇಕು ಅಂತ ಸರ್ಚ್ ಮಾಡ್ತಾ ನಮಗೆ ಯಾರಿಗಾದ್ರೂ ಭವಿಷ್ಯ ಹೇಳಬೇಕು ಅಂದರೆ ನಾನು ಡೋಂಗಿ ಬಾಬಾ ಹತ್ರ ಕರೆಕ್ಟ್ ಅಂತ ಹೇಳಲ್ಲ 100% ಕರೆಕ್ಟ್ ಹೇಳೋದು. ಡೋಂಗಿ ಬಾಬಾ ತುಂಬ ಪವರ್ಫುಲ್. ಅವಾಗೆ ಕಣ್ಮುಚ್ಚಿತ್ತಲ್ಲ ಡೋಂಗಿ ಬಾಬಾ. ಹಾಗೆ ಫೋಟೋ ಹಿಡಿಬೇಕಾದ್ರೆ ಡೋಂಗಿ ಬಾಬಾ ಕಣ್ಮುಚ್ಕೊಂಡು ಹಿಡಿದು ಹೋಗಿ ನೀನು ಹೆಂಗೆ ಮಾಡಿದ್ದೀರ ಅದು ನನಗೆ ಫಸ್ಟ್ ಯಾವುದು ಫೋಟೋದಲ್ಲಿ ಹಂಗೆ ಇನ್ನೂ ಐತಿ ನನ್ನ ಅದೊಂದೇ ಇರೋದು ಸ್ವಲ್ಪ ಡೆಲಿಟ್ ಮಾಡಿಬಿಟ್ಟಲ್ಲ ಅದನ್ನು. ಡೋಂಗಿ ಬಾಬಾ ಸಾಮಾನ್ಯ ಮಗ. ನೂರಾರು ವರ್ಷದ ಹಿಂದುಗಡೆ ಅಸ್ಸಾಮ ಹುಟ್ಟಿ ಬೆಳೆದು ಅವರು ಡೋಂಗಿ ಬಾಬಾಗಳು ಇದು ಕಲ್ತ್ಕೊಂಡಿರೋದು ಕಥಕಳಿ. ಖತರ್ನಾಕ್ ಡೋಂಗಿ ಬಾಬಾ ಕ್ಲೋಸಪ್ ಅಲ್ಲಿ ಬರ್ತಾವೆ. ಖತರ್ನಾಕ್ ಡೋಂಗಿ ಬಾಬಾ ಅಂದರೆ ಯಶಸ್ವಿನಿಗೆ. ಯಾಕಾದರೂ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಭವಿಷ್ಯ ಹೇಳ್ತಾರೆ, ಅವ್ರ ಹತ್ರ ಬಂದು ಕೈ ಕೊಟ್ಬಿಟ್ಟು. ಕಾಲೇಜಲ್ಲಿ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ. ಕಾಲೇಜಲ್ಲಿ ಕೇಳೋಕ್ಕಾಗಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅವ್ರನ್ನ ಕೇಳಿ ಲೈವಿಗೆ ಬರೆಸ್ತೀನಿ ಅವ್ರನ್ನ. ಡೋಂಗಿ ಬಾಬಾ ಲೈವಿಗೆ ಯಾವಾಗ ಬರ್ತೀರಾ? ಲೈವರ್ಗೆ ಯಾವಾಗ ಬರ್ತೀರಾ? ಲೈವಿಗೆ ಬರಲ್ಲ ಯಾಕ? ಡೋಂಗಿ ಬಾಬಾನ ಸ್ವಲ್ಪ ಕನ್ವಿನ್ಸ್ ಮಾಡಬೇಕಲ್ಲ, ನಾನು ಕರ್ಕೊಂಡ್ಬರ್ತೀನಿ ಲೈವಿಗೆ ಆಯಿತಾ? ನಿಮಗೆ ಏನೇ ಪ್ರಶ್ನೆ ಇದ್ದರೂ ಅಲ್ಲಿ ಕೇಳ್ಕೊಳ್ಳಿ. ನಿಮ್ಮ ಆಗಮನ ಯಾವಾಗ? ನಾಳೆ ಲೈವಿಗೆ ಬರ್ತಾಳೆ. ಇಲ್ಲ ಸುಮ್ಮನೆ ಹೇಳಕ್ಕೆ ನಾನು ಯಾರು ಡೋಂಗಿ ಬಾಬಾನಲ್ಲ ಸುಮ್ಮನೆ ಸುಳ್ಳು ಹೇಳ್ತಿದ್ದಾನೆ ಏನು ಅನ್ಸಲ್ವಾ? ಸುಳ್ಳಲ್ಲ ನಿಜಾನೇ. ರಾತ್ರಿ ನಾನು ಗೇಮಲ್ಲಿ ಔಟ್ ಆಗಿರೋದು ಹೇಳಿದ್ಯಾ ಅದು ನಮಗೆ ಅಂದರೆ ನನಗೂ ಹೇಳಿತ್ತು. ಅಷ್ಟು ಯಾವಾಗೂ ಹಾಡಿಲ್ವಲ್ಲ, ಕಷ್ಟ ಇದೆ ನಿಮ್ಗೆ ಆಗಲ್ಲ ಅಂತ ಹೇಳಿದ್ದು ಅಷ್ಟೇ. ಮುಂದೆ ಆಗೋದು ಏನಾಗುತ್ತೆ ಅಂತ ನೀನು ಹೇಳ್ತೀಯಲ್ಲ, ಅದಕ್ಕೆ ನನ್ನ ಡೋಂಗಿ ಬಾಬಾ ಬೈನೆಲ್ಲೂ ಸಿಕ್ಕಲ್ಲ. ನೀನೇನು ಲೈವಿಗೆ ಯಾವಾಗ ಬರ್ತೀರ ಅಂತ ವೈರಲ್ ಮಾಡಿಬಿಟ್ಟು ನಿಮ್ಮ ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಯಿತಾ ಅಲ್ಲೋಗಿ. ನಿಮ್ಮ ಕಾಲೇಜಲ್ಲಿ ಯಾರಿಗಾದ್ರೂ ಭವಿಷ್ಯ ಇರಬೇಕು ಅಂತ ಕೇಳಿದರೆ ಅವ್ರು ಕೇಳ್ತಾರೆ, ನಿನ್ನ ಹತ್ರ ಬಂದು ನಿನ್ನ ಭವಿಷ್ಯ ಹೇಳು ಆಯಿತಾ? ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ಅವ್ಳನ್ನ ಕೇಳಿರಿ. ಅದನ್ನು ಅವಳಿಗೆ ಮೊದಲೇ ಗೊತ್ತು. ಇವಾಗ ತಾನೇ ಕಿತ್ತಾಡ್ತಿದ್ರಿ. ಈ ಡೋಂಗಿ ಬಾಬಾ ಹತ್ರ ಫೋಟೋ ಇಟ್ಕೋಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಅದಕ್ಕೆ ಡೋಂಗಿ ಬಾಬಾ ಹತ್ರ ಫೋಟೋ. ನನ್ನ ಕಣ್ಣೇ ಎದುರಿಸ್ಬಿಟ್ಟು ಬಾಬಾದೇ ಕಾಮಿಡಿ. ಹೋಗೋ ಡೋಂಗಿ ಬಾಬಾ ಎಲ್ಲರೂ ಫೋನ್ನ ಹಿಂಗೆ ಇಟ್ಕೊಂಡು ಸೆಲ್ಫಿ ಇಟ್ಕೊಂಡು ಝೂವಲ್ಲಿ ಬರಬೇಕು. ಅವಳು ಎಫೆಕ್ಟ್ ಆಗ್ದಿರೇ ಅವಳ ಮಕ್ಕ ಇಷ್ಟು ಚೆನ್ನಾಗೈತದ. ಅವಳು ಎಫೆಕ್ಟ್ ಆಗ್ದಿರ ಅಂದರೆ ಅವಳು ಹೇಳ್ತಿರೋದು ಎಫೆಕ್ಟ್ ಬೇರೆ. ಎಫರ್ಟ್ ಜಾಸ್ತಿ ಎಫರ್ಟ್ ಮಾಡಿ 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 ಮಾಡ್ತಾ ಇರೋದು ನಾವು. ಕ್ಲೋಸ್ ಅಪ್
ಅವಳದು ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಐಶ್ವರ್ಯ ನಿಮ್ಮ ಬ್ಲಾಗ್ ಆಗ್ತಲ್ಲ ಅವಾಗ ಅವಳದು ರಿಯಲ್ ಫೋಟೋ ಇಟ್ಬಿಟ್ಟು ಕೆಳಗಡೆ ಹಾಕು ಹೆಂಗಿರ್ತಾಳೆ ನೋಡಿ ಎರಡು ಇದು ಶಿಕ್ಷೆ ಬಂದ್ಬಿಟ್ಟೈತೆ ಗುಳ್ಳೆ. ಡೋಂಗಿ ಬಾಬಾ ಸಾಮಾನ್ಯದವರಲ್ಲ. ಅವಳೆಲ್ಲ ಸೈಲೆಂಟ್ ಅಂತ ಹೇಳ್ತಿರಲ್ಲ ಸೈಲೆಂಟ್ ಕಾಸು ಎತ್ಕೊಂಡ್ಬಿಡ್ತಾಳೆ ನೋಡಿ ಲೈವ್ ನೋಡಿ ನೋಡಿ ದೇವಸ್ಥಾನದ ಕೈ ಮುಕ್ಕೊಂಡೆ ಕೂತಿಲ್ಲ. ಹೌದಾ ಇಟ್ಕೊಳ್ಳ ಸರ್ ಒಂದು ನಿಮಿಷ ಮಾಡಿ ಅಲ್ಲಿ ಅವಳೇನು ನಡೀತಾಳೆ ಸೈಲೆಂಟ್ ಅಂದ್ಕೊಂಡಿದ್ದೀರಲ್ಲ ಅವಳು ನೋಡಕ್ಕೆ ಹಂಗವಳೆ ಕೆಳಗಡೆನೇ ಗಿಲ್ಲ ಇವರಿಬ್ಬರಂತ ಸಖತ್ತಾಗಿ ಕಿತ್ಲಾಡ್ತಾರೆ. ಅದು ಯಾಕೆ ಹಂಗೆ ಕಿತ್ಲಾಡ್ತಾರೆ? ಈಗ ಹೇಳ್ತಾರೆ ಹೊಡೆದಿದ್ದು ನನ್ನ ಡೋಂಗಿ ಬಾಬಾ ನಿಮ್ಮ ಪವರ್ ತೋರಿಸಿ ಇಲ್ಲಿ. ಡೋಂಗಿ ಬಾಬಾ ಪವರ್ ತೋರಿಸಿ. ಡೋಂಗಿ ಬಾಬಾ ಇನ್ನೂ ನೋಡ್ತವ್ರೆ. ಇವಾಗ ಇನ್ನೊಂದೇ ತೊಡಿ ನೋಡೋಣ ಮುಟ್ಟು ಏಯ್ ಡೋಂಗಿ ಬಾಬಾ ಹಿಂಗೆ ಅಂತವ್ರಿ. ಐ ಡೋಂಗಿ ಬಾಬಾ ಇದು ಇವ್ರ ಕಾಲು ಇದು ನನ್ನ ಕಾಲು ಇದು ನಿನ್ನ ಕಾಲು. ಡೋಂಗಿ ಬಾಬನ ಕೈಯಲ್ಲಿ ಕರ್ಪೂರ ಡೋಂಗಿ ಬಾಬಾ ಬಿಸಾಕಿ ಡೋಂಗಿ ಬಾಬಾ ನಿಜ ಕರ್ಪೂರ ಇಟ್ಕೊಂಡಿದ್ರೆ ಸುಳ್ಳು ಡೋಂಗಿ ಬಾಬಾ. ಫೇಸ್ ನೋಡ್ರಿ ಹೆಂಗಿದೆ. ಹೌದಾ ಕರೆಕ್ಟಾಗಿದೆ. ಡೋಂಗಿ ಬಾಬಾ ಬಾಬಾ ಕೂದಲೆಲ್ಲ ಬಿಡಿಸ್ಕೊಂಡೈತೆ. ಡೋಂಗಿ ಬಾಬಾ ಕೂದಲು ನೋಡಿ ಇಷ್ಟ. ಬ್ಲಾಗ್ ನೋಡ್ಕೊ ಆ ಕಡೆ ತಿರ್ಗ ಎಲ್ಲ ಹೋಗ್ತವಳು. Attention, standard is 1. ಬಾಬಾ ಎದ್ದು ಓಡಾಡ್ತಿದ್ದಾರೆ. ಅವಳು ಅವಾಗಿಂದ ಬಾಬಾ ಏನೋ ಸ್ಕ್ಯಾನ್ ಮಾಡ್ತಾಯಿದ್ದಾರೆ ನೋಡಿ. ಡೋಂಗಿ ಬಾಬಾ ವಿಷಯ ಹೇಳ್ಬೇಕಾಗಿತ್ತು. ಡೋಂಗಿ ಬಾಬಾ ಇವಾಗ ಹೊಟ್ಟೆ ತುಂಬ ತಿಂತಿತ್ತಾಯಿತು. ಒಂದು ರೌಂಡ್ ನಿದ್ದೆಗೆ ಹೋಗ್ತಿದ್ದಾರೆ. ಯಾರ್ಯಾರಿಗೆಲ್ಲ ಏನೇನು ಪ್ರಾಬ್ಲಮ್ ಇದೆ ಬೇಗ ಬೇಗ ಇದ್ದು ಇಲ್ಲಾಂದರೆ ಅವ್ರು ನಿದ್ದೆಗೆ ಹೋದರೆ ತಿರ್ಗಾ ಕಣ್ಕಂಡಿಸಿ ಭಸ್ಮ ಬ್ಲಾಗ್ ಮಾಡಿದರೆ ಓಡೋಗ್ಬಿಟ್ಟು ಅವಳು ಕ್ಯಾಮ್ರಾ ಮುಂದೆ ಬರಲ್ಲ ಅಂತೆ. ಅವಳು ನಿಜ ಸ್ವರೂಪ ಬೈರಾಗ್ಬೇಕಂತೆ. ಕೇಶರಾಶಿ ನೋಡಿ ಅವಳು ಅಲ್ಲ ಕೇಶರಾಶಿ. ಹಾಯ್ ಗೈಸ್, ಇದು ಕಾಲೇಜಲ್ಲಿ ಇವ್ರ ಕಾಲೇಜಲ್ಲಿ ಯಾರಾದರೂ ಬ್ಲಾಗ್ ಮಾಡಿದ್ರೆ ರೇಗ್ಸೋರಿದ್ದೀರಾ ಅಂತ ಬೆಳಗ್ಗೆ ಹೇಳ್ದಲ್ಲ ಕಾಮೆಂಟ್ ಮಾಡಿ. ಆ ಥರ ಯಾರಾದರೂ ರೇಗ್ಸೋರಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಯಾರು ರೇಗಿಸ್ತಾ ಇದ್ದೀರಾ ಅವ್ರ ಫೇಸ್ ಹೇಗಿದೆ ಅಂತ ನಾನು ನೋಡಬೇಕು. ಅವಳು ಬಂದು ಹತ್ಕೊಂಡು ಹೇಳ್ತಿರ್ತಾಳೆ ಅಕ್ಕ ಇಂದ ರೇಗ್ಸ್ಬಿಟ್ರಕ್ಕ ಯಾವುದೋ 3 ಜನ ಹುಡುಗರಂತೆ 2 ಹುಡುಗರ ಹತ್ರ ಒಬ್ಬ ಹುಡುಗ ಹೇಳ್ತಾ ಇರೋದು. ಆ ಹುಡುಗ ಯಾರು ಅಂತ ನಾನು ನೋಡಬೇಕು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಹಾಯ್ ಅಂತ ಮಾಡಿ. ನೋ 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 ನಿಜ 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 ಸುಳ್ಳಾಗಿದ್ದಿದ್ರೆ ಇವ್ರ ಕಾಲೇಜವ್ರು ಯಾರು ಇಬ್ಬರು ಇಬ್ಬರ ಜೊತೆ ಒಬ್ಬ ಹುಡುಗ ಮಾತಾಡ್ತಿರೋದು ಗೊತ್ತಾಗುತ್ತಾ ಗಾಯ್ಸ್? ಇಲ್ಲ ತಾಯಿ, ಯಾವಾಗಲೂ ಕ್ಯಾಮ್ರಾಮ್ಯಾನ್ ನಾನೇ. ಕರೆಕ್ಟ್. ನಮ್ಮ ನಿಮ್ಮ ಪ್ರೀತಿಯ ಕ್ಯಾಮ್ರಾಮ್ಯಾನ್ ಅಶಿತಾ ಒಂದಿಗೆ ನಾವು ಇನ್ನು 20 ದಿವಸ ಇರ್ತೀವಿ. 20 ದಿವಸದಲ್ಲಿ ಅಶಿತಾನೇ ಕ್ಯಾಮ್ರಾಮ್ಯಾನ್, ನಾವಿಬ್ಬರು ಕಂಟೆಸ್ಟೆಂಟ್. ಹಾಂ, ಅವಳೇನು ಗೊತ್ತಾ ನಿನ್ನ ಜೊತೆಗೆ ಇಕ್ಕೊಂಡಿರೋದು ಕಂಟೆಂಟ್ ಸಿಗುತ್ತೆ ಅಂತ. ಅವಳು ನಿನ್ನ ಜೊತೆಲಿ ಇಕ್ಕೊಂಡಿರೋದು. ನನ್ನ ಜೊತೆ ನೀನಿದ್ರೇ ಕಂಟೆಂಟ್ ಸಿಗೋದು. ಇಲ್ಲಿ ದೇವ್ರಿದೆ ನೋಡಿ ಬಾಟ್ಲು. ಇನ್ನು ಸ್ವಲ್ಪ ದಿನದಲ್ಲೇ ನಾನು ಫುಡ್ ಬ್ಲಾಗ್ ಮಾಡಬೇಕು ಅಂತ ಇದ್ದೀನಿ.
ನಮ್ಮಪ್ಪ ಮಾಡೋ ಅಡುಗೆ ನನಗೆ ಹೇಳ್ಕೊಟ್ಟಿದ್ದೀರಿ. ಈಗ ನಾನೆಲ್ಲರೂ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಓಕೆ, ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಫುಡ್ ವ್ಲಾಗ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಧನ್ಯವಾದ. ಅವ್ರು ಕರೆದಿದ್ರು, ಇದು ಓಪನ್ ಮಾಡಿದ್ರು. ನೀನು ಮನೆಗೆ ಹೋಗೋದೆ ಸ್ವಲ್ಪ ಜೋರು ಬ್ಲಾಗ್ ಏನು ಮಾಡಬೇಕು ಓಕೆ. ಡೆಸ್ಟಿನಿ ಬ್ಲಾಗ್ ಏನು ನಿನ್ನ ಥರ ಮಾತಾಡೋಕ್ಕೆ ಟ್ರೈ ಮಾಡಿದೆ. ನಿನ್ನ ಥರ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಓಕೆ. ನೀವು ಇದು ಮಾತಾಡಲ್ವಾ? ಏನು ಮಾತಾಡಬೇಕು? ಇದು ನಿನ್ನ ಬ್ಲಾಗ್, ನೀನು ಮಾತಾಡು. ಹೆಂಗೆ ಅನಿಸ್ತು ಅಮ್ಮ ದೇವಸ್ಥಾನ ಹೋಗಿ? ಚೆನ್ನಾಗಿ ಅನಿಸ್ತು. ಖುಷಿ ಆಯ್ತಾ? ಖುಷಿ ಜಾಸ್ತಿ ಖುಷಿ. ತುಂಬ ನೆಮ್ಮದಿ ಆಯ್ತಾ? ಯಾಕೆ ನೀವು ತುಂಬ ನಾಚಿಕೆ ಪಡ್ಕೊತೀರಿ? ನಾಚಿಕೆ ಪಡ್ಕೊತೀರ ಯಾಕೆ? ನೀನು ಫ್ರೆಂಡ್ಸಲ್ಲ ರಾಜು, ಅದಕ್ಕೆ ಏನಿದೆ ಮಾತಾಡೋಕ್ಕೆ. ಅದಕ್ಕೆ ವ್ಲಾಗ್ ಮಾಡೋಣ ಈ ಥರ ಮಾಡ್ತೀರ ಅಂತ. ವ್ಲಾಗ್ ಮಾಡು, ಓಕೆ. ನೀನು ನನಗೆ ನಾನು ನಾಚಿಕೆ ಅಯ್ಯೋ ಅಯ್ಯೋ. ನೆಕ್ಸ್ಟ್ ಇನ್ನು ಎಲ್ಲಿಗೆ ಹೋಗ್ತೀರಿ? ಏನು ಫಸ್ಟ್ ಸೆಕೆಂಡ್ ಊಟ ಮಾಡಿದ್ರೆ ಅಲ್ಲೊಂದು ಸ್ವಲ್ಪ ಅಮ್ಮ ಪಾನಿಪುರಿ, ನಮ್ಮ ಅಮ್ಮನೂ ಇಷ್ಟು ಫೋನ್ ಆಯಿತು. ನಮ್ಮ ಅಕ್ಕ ಇಲ್ದಂಗೆ ನಾನೇ ಇವತ್ತು ಈ ವಿಡಿಯೋನ ಏನು ಮಾಡಿದ್ದೀನಿ. ಅಯ್ಯೋ, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.